ಬೇರೆದವ್ರ ಮನಸ್ಸಿಗೆ ನೋವಾಗುವಂಗೆ ಅಥವಾ ಬೇರೆದವ್ರ ಭಾವನೆಗಳಿಗೆ ಧಕ್ಕೆ ಆಗುವಂಗೆ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಏನಿದೆ ಎಟ್ ಅ ಟೈಮ್ದಲ್ಲಿ ಹೋಳಿ ಹಬ್ಬನೂ ಇದೆ, ಅದೇ ರೀತಿಯಾಗಿ ರಂಜಾನು ಸ್ಟಾರ್ಟ್ ಇದೆ. ಈಗೇನಾಗತ್ತಾ ಅವ್ರು ರಂಜಾನ್ ಹಬ್ಬ ಫಾಸ್ಟಿಂಗ್ ಇರ್ತಾರೆ, ಯಾರೋ ಕಿಡಿಗೇಡಿಗಳು ಬಣ್ಣ ಗುಚ್ಚೋದು ಅದೊಂದು ಇದು ಮಾಡ್ತಿರ್ತಾರೆ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಂತ ನಿಮ್ಮ ಊರಿಗೆ ಹೇಳ್ರಿ. ಆ ಥರ ಮಾಡೋದು ಸರಿ ಅಂತಂಗಿಲ್ಲ. ಅವರು ಸಹಿತ ಅವ್ರಿಗೂ ನಾವು ಹೇಳ್ತೀವಿ, ಅವರು ಸಹಕಾರ ಕೊಡ್ತಾರೆ. ಯಾಕಂದ್ರೆ ಮಣ್ಣಿನೂ ಪುರುಷಲ್ಲಿಯೂ ಸಹಿತ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲರೂ ಕೂಡ್ಕೊಂಡು ಮಾಡಿದ್ದೀವಿ. ಅದೇ ರೀತಿಯಾಗಿ ರಾಮ ಜಯಂತಿ ಮತ್ತು ಛತ್ರಪತಿ ಶಿವಾಜಿ ಜಯಂತಿನೂ ಸಹಿತ ಅತ್ಯಂತ ಸಮನ್ವಯತೆ ಮತ್ತು ಸಹಬಾಳ್ವೆಯಿಂದ ಅಷ್ಟು ಕೂಡಿ ಮಾಡಿದ್ದೀರಿ. ಯಾವುದೋ ಒಂದು ಕಲಾವಿ ಊರಲ್ಲಿ ಒಂದು ಸಣ್ಣ ಇದೂ ಐತೆ ಆಗಲಿಲ್ಲ, ಚಿಕ್ಕ ಪುಟ್ಟ ಇನ್ಸಿಡೆಂಟು ಬರಲಿಲ್ಲ. ಆ ರೀತಿಯಾಗಿ ನೀಟಾಗಿ ನಡ್ಕೊಂಡು ಹೋಗಿದ್ದಾವೆ. ಅದೇ ರೀತಿಯಾಗಿ ಹೋಳಿ ಹಬ್ಬನೂ ಸಹಿತ ತಾವೆಲ್ಲರೂ ಹಿರಿಯರು ಮುನ್ನಿತ್ತು ಯಾವುದೇ ರೀತಿ ಒಂದು ಸಣ್ಣ ಇನ್ಸಿಡೆಂಟ್ ಆಗ್ಲಾದಂಗೆ ಮಾಡಿಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ನಾವು ಹೊಸದಾಗಿ ಬಂದಿದ್ದೀವಿ ಈ ಸ್ಟೇಷನ್ಗೆ. ಪ್ರತಿ ವರ್ಷ ಹೆಂಗೆ ನೀವು ಸಹಕಾರ ಕೊಡ್ತಿದ್ರೆ ಅದೇ ರೀತಿಯಾಗಿ ನಮಗೂ ಸಹಕಾರ ಕೊಡಬೇಕು. ಎರಡೂ ಕಮ್ಯುನಿಟಿ, ಬೋತ್ ಕಮ್ಯುನಿಟಿ ಅಂತ ಹೇಳ್ತಾ ಇದ್ದೀನಿ. ಹಬ್ಬಗಳು ನಮಗೆ ಖುಷಿಯನ್ನು ಕೊಡಬೇಕು. ಅದನ್ನು ಬಿಟ್ಟು ಬೇರೆಯವ್ರ ಮನಸ್ಸಿಗೆ ನೋವಾಗುವಂಗೆ ಮಾಡಬಾರ್ದು, ಬೇರೆಯವ್ರ ಭಾವನೆಗಳಿಗೆ ಧಕ್ಕೆ ತರುವಂಗೆ ಇರಬಾರ್ದು. ಸೊ ಅದ್ರ ಸಲುವಾಗಿ ಇಷ್ಟೇ ನಮ್ಮದು. ಪ್ರತಿ ವರ್ಷ ನೀವೇನು ಆಚರಣೆ ಮಾಡ್ತಿರ್ತೀರಿ ಅದೇ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಹೋಗಬೇಕು. ಆಮೇಲೆ ನೀವೇನಾದರೂ ಸೌಂಡ್ ಅದು ಯೂಸ್ ಸೌಂಡ್ ಸಿಸ್ಟಮನ್ನು ಯೂಸ್ ಮಾಡೋದ್ರಿ, ಯಾವುದೇ ಮೈಕ್ ಆಗಲಿ ಮತ್ತೊಂದಾಗಲಿ ಯೂಸ್ ಮಾಡೋದ್ರೆ ನಮ್ಮ CPSR ಆಫೀಸಿಂದ ಪರ್ಮಿಷನ್ ತೊಗೊಳ್ಬೇಕು. ನಾವು ಇಲ್ಲಿ ನಮ್ಮ ಆಫೀಸಿಗೆ ಕೊಟ್ಟರೆ ನಾವು ಅಲ್ಲಿಂದ ಪರ್ಮಿಷನ್ ಈಗ ಕಳಿಸ್ಕೊಡ್ತೀವಿ, ನೀವು ಅಲ್ಲಿಂದ ಪರ್ಮಿಷನ್ ತೊಗೊಳ್ಬೋದು. ಹುಡುಗರು ಬೈಕ್ ತೊಗೊಂಡು ಸುಮ್ಮನೆ ಆ ಹೋಳಿ ಹಬ್ಬ ಗಿರ್ ತಿರುಗಾಡ್ತಿರ್ತಾರೆ. ಸ್ವಲ್ಪ ಹಿರಿಯರು ಅದನ್ನು ಸ್ವಲ್ಪ ಹೇಳ್ರಿ. ಏನಾಗತ್ತಾ, ಇಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಬರೋರೇ ಬೇರೆ, ಅಲ್ಲಿ ಕಿತಾಪತಿ ಮಾಡೋರೇ ಬೇರೆ, ಸಮಸ್ಯೆ ಆಗೋದೇ ಇದೆ. ಸ್ವಲ್ಪ ನಾವು ಇಲ್ಲಿ ಏನು ಪೊಲೀಸ್